ಒಂದಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬೆಂಗಳೂರು ಬಳಿಕ ತಮಿಳುನಾಡಿಗೆ ತೆರಳುವವರಿದ್ದಾರೆ SIT ಅಂತ. ಚಿನ್ನಯ್ಯನನ್ನ ತಮಿಳುನಾಡಿಗೂ ಕೂಡ ಕರ್ಕೊಂಡು ಹೋಗೋರಿದ್ದಾರೆ. ಬೆಂಗಳೂರಿನ ಮಹಜರ್ ಎಲ್ಲ ಮುಗಿದ ನಂತರ ತಮಿಳುನಾಡಿಗೆ ಕರೆದೊಯ್ಯುವಂತ ಸಾಧ್ಯತೆಗಳು ದಟ್ಟವಾಗಿದೆ. ತಮಿಳುನಾಡಿನ ಸೇಲಂನಲ್ಲಿ ಆರೋಪಿ ಚಿನ್ನಯ್ಯನ ಮನೆ ಇದೆ. ಚಿನ್ನಯ್ಯ ಮನೆಯಲ್ಲಿ SIT ಅಧಿಕಾರಿಗಳು ಮಹಜರ್ ನಡೆಸೋರಿದ್ದಾರೆ. ನೋಡಿ, ಮಂಗಳೂರಿನ ಧರ್ಮಸ್ಥಳದಿಂದ ಆರಂಭ ಆಗಿ ಬೆಂಗಳೂರಿಗೆ ಬಂದು ಇದೀಗ ಅಲ್ಲಿಂದ ತಮಿಳುನಾಡಿಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ SIT. ಈಗ ಬೆಂಗಳೂರಿನಲ್ಲಿ ಮಹಜರ್ ಆಗ್ತಾ ಇದೆಯಲ್ಲ, ಜಯಂತ್ ಮನೆಯಲ್ಲಿ ಆಗ್ತಾ ಇದೆ. ಅದು ಸೇರಿದಂತೆ 3 ಸ್ಥಳದಲ್ಲಿ ಒಟ್ಟು ಮಹಜರ್ ಕಾರ್ಯ ನಡೆಯೋದಿದೆ ಅನ್ನೋದು ಗೊತ್ತಾಗಿದೆ ಈಗಾಗಲೇ. ಸೊ ಇದಾದ ನಂತರ ಬೆಂಗಳೂರಿನ ನಂತರ ಯಾವ ಕಡೆ ಅಂತ ಹೇಳಿದ್ರೆ ಇದು SIT ತಮಿಳುನಾಡಿಗೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾರೆ ಅಂತ. ವಿಕಾಸ್ ಆಗ್ಲೇ ಡೀಟೇಲ್ ಅನ್ನ ಕೊಡ್ತಾ ಇದ್ರಿ ನೀವು ಏನೇನ್ ಆಗ್ತಾ ಇದೆ ಅನ್ನೋದಾಗಿ. ಸೊ ಎಷ್ಟು ಸಮಯ ಹಿಡಿಬಹುದು, ಏನ್ ಗೊತ್ತಾಗ್ತಾ ಇದೆ ವಿಕಾಸ್? ಚೈತ್ರ, ಏನು ಈ ಒಂದು ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿಕೊಳ್ತಿದ್ದಂತ ಚಿನ್ನಯ್ಯ ಏನು ಸೆಲಂನಿಂದಲೇ ಒಂದು ತಲೆಬುರುಡೆಯನ್ನ ಹಿಡಿದು ಆತ ಬಂದಿದ್ದ ಅಂತಕ್ಕಂಥ ಹೇಳಿಕೆಯನ್ನ SIT ಮುಂದೆ ಕೊಟ್ಟಿರೋದ್ರಿಂದ ಇಲ್ಲಿ ಪ್ರಥಮವಾಗಿ ಈಗ ಜಯಂತ್ ಟಿ ಮನೆಯಲ್ಲಿ ಸುಮಾರು ಇನ್ನೂ 1-2 ಗಂಟೆಗಳ ಕಾಲ ಮಹಜರ್ ನಡೀಬಹುದು. ನಂತರ ಸಹಕಾರ ನಗರದ ಮಟ್ಟಣ್ಣನವರ ಮನೆಯಲ್ಲೂ ಕೂಡ ಮಹಜರನ್ನ ಮಾಡ್ತಾರೆ. ನಂತರ ಅಡ್ವೊಕೇಟ್ ಆಫೀಸ್ನಲ್ಲೂ ಕೂಡ ಅವ್ರೇನ್ ಮೀಟಿಂಗ್ ಮಾಡಿದ್ರು ಅಲ್ಲೂ ಕೂಡ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. CC ಕ್ಯಾಮ್ರಾ ವಿಜುವಲ್ಸ್ಗಳೇನಿದಾವೆ, ಯಾವ ಡೇಟ್ನಲ್ಲಿ ಅವ್ರು ಬಂದು ಮೀಟಿಂಗ್ ಅನ್ನ ಮಾಡಿದ್ರು ಅವೆಲ್ಲ ಡೀಟೇಲ್ಸ್ ತೆಗೆದುಕೊಂಡು ನಂತರ ಇಲ್ಲಿಂದ ನೇರವಾಗಿ ಸೇಲಂಗೆ ತೆರಳುತ್ತಾರೆ. ಸೇಲಂನಲ್ಲಿ ಆತ ಬಾಯ್ಬಿಟ್ಟಿರೋ ಪ್ರಕಾರವಾಗಿ ತಾನು ಸೇಲಂನಿಂದಲೇ ತಲೆಬುರುಡಿಯನ್ನ ತೆಗೆದುಕೊಂಡು ಬಂದಿದ್ದೇನೆ ಅಂತೇಳಿ ಆತ ಹೇಳಿರುವಂಥದ್ದು. ಮತ್ತು ಗಿರೀಶ್ ಮಟ್ಟಣ್ಣನವರು ಜಯಂತ್ ಹೇಳೋ ಪ್ರಕಾರವಾಗಿ ಆತ ಸೇಲಂನಿಂದ ಬರುವಾಗಲೇ ಬ್ಯಾಗ್ನಲ್ಲಿ ಆತ ತಲೆಬುರುಡೆಯನ್ನು ಹಿಡಿದು ತಂದಿದ್ದ ಅಂತೇಳಿ ಹೇಳಿರುವಂಥದ್ದು. ಸೊ ಹಾಗಾಗಿ ಸೇಲಂಗೆ ತೆರಳಿದಂಥ ಸಂದರ್ಭದಲ್ಲಿ ಒಂದು ವೇಳೆ ಏನು ಚಿನ್ನಯ್ಯ ನಾನು ಯಾವ ಜಾಗದಿಂದ ತಲೆಬುರುಡೆಯನ್ನು ತಂದೆ ಅಂತೇಳಿ ಆತ ತೋರಿಸ್ತಾನೋ ಆ ಜಾಗದ ಮಣ್ಣನ್ನು ಇವರು ಕಲೆ ಹಾಕೊಬೇಕು. ನಂತರದಲ್ಲಿ FSLಗೆ ಕಳಿಸಿ ಆ ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗತ್ತೆ ಮತ್ತು ಅದೇ ಜಾಗದಿಂದ ಆತ ತಲೆಬುರುಡೆ ತಂದಿದ್ದ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಮತ್ತು ಆತ ಇಲ್ಲಿಂದ ಧರ್ಮಸ್ಥಳದಿಂದ ತೆರಳಿ ನಂತರದಲ್ಲಿ 2014ರ ನಂತರದಲ್ಲಿ ಆತ ಏನು ಸೇಲಂನಲ್ಲಿ ವಾಸವಾಗಿದ್ದ ಅವರ ಮನೆಯಲ್ಲೂ ಕೂಡ ಮಹಜರನ್ನ ನಡೆಸೋದಕ್ಕೆ ಈಗ SIT ಮುಂದಾಗಿದ್ದಾರೆ. ನೆಕ್ಸ್ಟ್ ಇವೆಲ್ಲ ಬೆಂಗಳೂರು ರೈಟ್ ವಿಕಾಸ್ ಹಾಗೆ ಸಂಪರ್ಕದಲ್ಲಿರಿ. ಏಪ್ರಿಲ್ ತಿಂಗಳಲ್ಲಿ ಬುರುಡೆಯನ್ನ ಹಿಡಿದು ತಂದಿರ್ತಾನೆ ಚಿನ್ನಯ್ಯ. ಏಪ್ರಿಲ್ ತಿಂಗಳಲ್ಲಿ ಸೇಲಂನಿಂದಲೇ ಬುರುಡೆಯನ್ನ ಹಿಡಿದು ಮಟ್ಟಣ್ಣನವರನ್ನ ಭೇಟಿ ಆಗ್ತಾನೆ. ಬಳಿಕ ಜಯಂತ್ರನ್ನ ಕರೆಸ್ಕೊಂಡು ಚಿನ್ನಯ್ಯನನ್ನ ಪರಿಚಯ ಮಾಡಲಾಗುತ್ತೆ. ಅಲ್ಲಿ ಮೇ 2ನೇ ತಾರೀಕು ಬುರುಡೆ ಹಿಡಿದು ದೆಹಲಿಗೆ ತೆರಳಲಾಗಿತ್ತು. ಅಲ್ಲ ಆಗದೆ ಇದ್ದಾಗ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾರೆ. ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಚಿನ್ನಯ್ಯ, ಸುಜಾತ, ಜಯಂತ್ ಮಟ್ಟಣ್ಣನವರ್ ಎಲ್ಲರೂ ಕೂಡ ಇರ್ತಾರೆ. ಜಯಂತ್ ಇರ್ತಾರೆ, ಮಟ್ಟಣ್ಣನವರ್ ಇವರೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ನೀನ್ ಸತ್ಯ ಹೇಳ್ತಾ ಇದೀಯಾ ತಾನೆ ಅಂತ ಒಂದು ವಿಡಿಯೋ ಕೂಡ ಮಾಡಿರ್ತಾರೆ. ಆಗ ಧರ್ಮಸ್ಥಳದಿಂದಲೇ ಬುರುಡೆಯನ್ನ ತಂದಿದ್ದೀನಿ ಅನ್ನೋದಾಗಿ ಚಿನ್ನಯ್ಯ ಹೇಳಿರ್ತಾನೆ ಕೂಡ. ಕೆಲವೊಂದು ಡೀಟೇಲ್ಸ್ ಸಿಗ್ತಾ ಇದೆ ವಿಕಾಸ್. ಈ ಹಿಂದೆ ಏನೇನಾಗಿತ್ತು, ಎಲ್ಲಿವರೆಗೂ ಈ ಬುರುಡೆಯನ್ನು ಹಿಡ್ಕೊಂಡು ಪ್ರಯಾಣವನ್ನ ಬೆಳೆಸಿದ್ದ ಅಂತ. ಬಹುಶಃ ಅದರ ರಿಸಲ್ಟ್ ಅನ್ಸುತ್ತೆ ಇವತ್ತು 3 ಕಡೆಗಳಲ್ಲಿ ಮಹಜರ್ ಕೂಡ ಆಗ್ತಾ ಇದೆ ವಿಕಾಸ್. ಸ್ಥಳವನ್ನ ಬಿಡ್ತೀನಿ, ಬಟ್ ಬಿಟ್ಟಂತ ಸಂದರ್ಭದಲ್ಲಿ ನನಗೆ ಜೀವ ಬೆದರಿಕೆ ಇರುತ್ತೆ, ಭಯ ಇರುತ್ತೆ. ಸೊ ಹಾಗಾಗಿ ಮತ್ತೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ ಅವರು ಲೆಟರ್ಡ್ ಮುಖಾಂತರವಾಗಿ ನೀನು ಧರ್ಮಸ್ಥಳವನ್ನ ಬಿಡಬೇಕು ಅಂತೇಳಿ ನನಗೆ ಲೆಟರ್ಡ್ನಲ್ಲಿ ಬರೆದು ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಯನ್ನು ಕೂಡ SIT ಮುಂದೆ ಆತ ಹೇಳಿರುವಂಥದ್ದು. ಅಂದ್ರೆ ನೀನು ಧರ್ಮಸ್ಥಳದಲ್ಲಿ ಇರಬಾರ್ದು, ಎಲ್ಲಾದರೂ ಹೋಗಿ ಇರು ಅಂತ ಹೇಳಿ ಅವರು ನನಗೆ ಬೆದರಿಕೆ ಹಾಕಿದ್ರು. ಸೊ ತದನಂತರದಲ್ಲಿ ನಾನು ಸೇಲಂನಲ್ಲಿ ಹೋಗಿ ವಾಸ ಇದ್ದೆ. ಯಾವಾಗ ಸೌಜನ್ಯ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಸದ್ದಾಗ್ತಾ ಇದೆ, ತುಂಬಾ ಜನರ ಬೆಂಬಲಗಳು ಸಿಗ್ತಾ ಇದೆ, ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗ್ಬೋದು ಮತ್ತು ನನಗೆ ರಕ್ಷಣೆ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಅಲ್ಲಿಂದಲೇ ತಲೆಬುರುಡಿಯನ್ನ ತಗೊಂಡು ಬಂದಿದ್ದೆ. ಮುಂಚೆನೆ ಅದೇ ತಲೆಬುರುಡೆ ಇದು ಅಂತ ಹೇಳಿ ಆತ ಬಂದು ಮಟ್ಟಣ್ಣನವರಿಗೆ ಅಪ್ರೋಚ್ ಮಾಡಿದ ಸಂದರ್ಭದಲ್ಲಿ ಮಟ್ಟಣ್ಣನವರು ಕೂಡ ಅದನ್ನ ಸಡನ್ ಆಗಿ ನಂಬಿರೋದಿಲ್ಲ. ಆತನ ವಿಡಿಯೋ ಫುಟೇಜ್ ಅನ್ನ ಮಾಡ್ಕೊಳ್ತಾರೆ, ಜಯಂತ್ ನನ್ನ ಕರೆಸ್ಕೊಳ್ತಾರೆ. ಜಯಂತ್ ಈ ಹಿಂದೆ ಇವರ ಗ್ಯಾಂಗ್ ನಲ್ಲಿ ಇರೋದಿಲ್ಲ, ಇವರ ಟೀಮ್ ನಲ್ಲಿ ಇರೋದಿಲ್ಲ. ಆದ್ರೆ ನಂತರದಲ್ಲಿ ಜಯಂತ್ರನ್ನ ಕರೆಸ್ಕೊಂಡು ಇಲ್ಲಿ ಏನು ಈತನನ್ನ ಚಿನ್ನಯ್ಯನನ್ನ ಕರ್ಕೊಂಡು ಬರುವಂತ ಕೆಲಸಕ್ಕೆ ಜಯಂತ್ ಮುಂದಾಗಿರ್ತಾರೆ. ಅಡ್ವೊಕೇಟ್ ಆಫೀಸ್ನಲ್ಲೂ ಒಂದಷ್ಟು ಚರ್ಚೆಗಳು ಆದ ನಂತರದಲ್ಲಿ ಮಹೇಶ್ ತಿಮ್ಮರೋಡಿ ಅವರನ್ನ ಭೇಟಿಯಾಗಿ ಹೇಗೆ ಈ ಕೇಸನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತೆಲ್ಲ ಪ್ರಯತ್ನ ಪಟ್ಟು ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಪ್ರಯತ್ನ ಅದು ಫೇಲ್ಯೂರ್ ಆದ್ಮೇಲೆ ನಂತರದಲ್ಲಿ ಏನು ಈ ರೀತಿಯಂತ ಹೋರಾಟಕ್ಕೆ ಇವರು ಮುಂದಾಗ್ತಾರೆ. ಸೊ ಸದ್ಯ ಈಗ ಈ ಕೇಸ್ ಏನಿದೆ ಇದು ಯೂಟರ್ನ್ ಹೊಡೆದಿರುವಂತದ್ದು. ಚಿನ್ನಯ್ಯ ಮೊದಲು ಹೇಳ್ತಿದ್ದಂತ ಸ್ಟೇಟ್ಮೆಂಟ್ಗೂ ಈಗ ಹೇಳ್ತಿರುವಂತ ಸ್ಟೇಟ್ಮೆಂಟ್ಗೂ ಅಜಗಜಾಂತರ ಡಿಫರೆನ್ಸ್ ಇದೆ. ಆತ ಈಗ ಕಂಪ್ಲೀಟ್ ಆಗಿ SIT ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾದಂತ ಅಂದ್ರೆ ಏನ್ ನಡೆದಿದೆ ರಿಯಾಲಿಟಿ ಅದರ ಪ್ರಕಾರವಾಗಿ
ಉತ್ತರ ಕೊಡ್ತಾ ಇರುವಂತದ್ದು. ಸೊ ಹಾಗಾಗಿನೇ ಈಗ SIT ಈಗ ಆತನ ಎಲ್ಲ ಟ್ರಾವೆಲ್ ಹಿಸ್ಟ್ರಿಗಳನ್ನ ಪಡೆದುಕೊಂಡು ಆತನ ಈಗ ಮಹಜರ್ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಸೇಲಂನ ಒಂದು ಮಹಜರ್ ಮುಗಿದ ನಂತರದಲ್ಲಿ ಮತ್ತೆ SIT ಆತನನ್ನ ಕರೆದುಕೊಂಡು ಹೋಗಿ ಬೆಳ್ತಂಗಡಿಯಲ್ಲಿ ಆತನ SIT ಕಚೇರಿಯಲ್ಲಿ ಇರಿಸಿಕೊಂಡು ಮತ್ತಷ್ಟು ವಿಚಾರಣೆಯನ್ನ ಮುಂದುವರಿಸ್ತಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ವಿಕಾಸ್. ಶಿವಪ್ರಸಾದ್ ಮಾಹಿತಿಗಾಗಿ.